ನಮಸ್ಕಾರ ಎಲ್ಲರಿಗೂ. ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಈ ವಿಡಿಯೋ ಸೀರೀಸ್ನ 5ನೆಯ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ನಮ್ಮ ಕಲಿಕೆಯನ್ನು ಮುಂದುವರಿಸೋಣ. ಈ ವಿಡಿಯೋದಲ್ಲಿ ನಾವು ಹೇಗೆ ಫೋಲ್ಡರ್ಗಳನ್ನು ಅಥವಾ ಫೈಲ್ಗಳನ್ನು ಸಾರ್ಟ್ ಮಾಡಬಹುದು, ಹೇಗೆ ಕಾಪಿ ಮಾಡಬಹುದು, ಫೈಲ್ಗಳನ್ನು ಕಟ್ ಮಾಡಬಹುದು, ಪೇಸ್ಟ್ ಮಾಡಬಹುದು, ಇವುಗಳನ್ನೆಲ್ಲ ಕಲಿಯೋಣ. ಸರಿನಾ? ಈಗ ನಾನು ನನ್ನ ಡೆಸ್ಕ್ಟಾಪ್ನಲ್ಲಿದ್ದೇನೆ. ಫೈಲ್ ಎಕ್ಸ್ಪ್ಲೋರರನ್ನು ಓಪನ್ ಮಾಡಲಿಕ್ಕೆ ದಿಸ್ ಪಿ ಸಿಯ ಮೇಲೆ ಡಬಲ್ ಕ್ಲಿಕ್ ಮಾಡ್ತೇನೆ. ನಿಮ್ಮ ಕಂಪ್ಯೂಟರ್ನಲ್ಲಿ ಮೈ ಕಂಪ್ಯೂಟರ್ ಅಂತ ಇರಬಹುದು, ಇದು ಒಂದೇ. ಆಯಿತಾ? ಇದರ ಮೇಲೆ ಡಬಲ್ ಕ್ಲಿಕ್ ಮಾಡ್ತೇನೆ. ಆವಾಗ ನನಗೆ ಈ ರೀತಿ ಕಾಣ್ತದೆ. ಎಡಗಡೆ ಕಾಣ್ತಾ ಉಂಟಲ್ಲ, ಎಡಗಡೆ ಇಲ್ಲಿ ಕ್ಲಿಕ್ ಮಾಡಿ ನಾನು ಸಿ ಡ್ರೈವ್, ಡಿ ಡ್ರೈವ್, ಈ ಡ್ರೈವ್ಗೆ ಹೋಗಬಹುದು, ಅಥವಾ ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ಹೋಗಬಹುದು. ಸರಿನಾ? ನೋಡಿ, ಇಲ್ಲಿ ಒಳಗೆ ಹೋಗಬೇಕಾದ್ರೆ ಡಬಲ್ ಕ್ಲಿಕ್ ಮಾಡಬೇಕು. ಆಯಿತಾ? ಡಬಲ್ ಕ್ಲಿಕ್ ಮಾಡಬೇಕು. ಅದೇ ಇಲ್ಲಿ ಹೋಗಬೇಕಾದ್ರೆ ಸಿಂಗಲ್ ಕ್ಲಿಕ್ ಮಾಡಿದರೆ ಸಾಕು. ಒಂದು ಸತಿ ಕ್ಲಿಕ್ ಮಾಡಿದರೆ ಸಾಕಾಗ್ತದೆ. ಸರಿನಾ? 2 ಸತಿ ಕ್ಲಿಕ್ ಮಾಡ್ತಾ ಇಲ್ಲ ನಾನು. ಆಯಿತಾ? ಇನ್ನು ಇಲ್ಲಿ ಕ್ಲೋಸ್ ಮಾಡ್ತೇನೆ. ಇನ್ನೊಂದು ರೀತಿಯಲ್ಲಿ ಫೈಲ್ ಎಕ್ಸ್ಪ್ಲೋರರನ್ನು ಓಪನ್ ಮಾಡಬಹುದು. ಅದು ಹೇಗೆ ಅಂದರೆ ಶಾರ್ಟ್ ಕಟ್ಟನ್ನು ಬಳಸಿ. ಈ ಶಾರ್ಟ್ ಕಟ್ ನೀವು ನೆನಪಿಟ್ಕೊಂಡ್ರೆ ನಿಮಗೆ ತುಂಬ ಸುಲಭ ಆಗ್ತದೆ ಓಪನ್ ಮಾಡಲಿಕ್ಕೆ, ಸಮಯ ಕೂಡ ಉಳಿಯುತ್ತದೆ. ಅದು ಹೇಗೆ ಅಂದರೆ, ಕಂಪ್ಯೂಟರ್ನ ಕೀಬೋರ್ಡ್ನಲ್ಲಿ ವಿಂಡೋಸ್ ಬಟನ್ ಉಂಟು ಅಲ್ವಾ? ಆ ವಿಂಡೋಸ್ ಬಟನ್ನನ್ನು ಒತ್ತಿಟ್ಟುಕೊಂಡು ಈ ಅಕ್ಷರದ ಮೇಲೆ ಕ್ಲಿಕ್ ಮಾಡಬೇಕು. ಅಂದರೆ ಈ ಬಟನನ್ನು ಒತ್ತಿಟ್ಟುಕೊಂಡು ಈ ಬಟನನ್ನು ಕ್ಲಿಕ್ ಮಾಡಬೇಕು, ಒತ್ತಬೇಕು. ಈ ಅಂದರೆ ಎಕ್ಸ್ಪ್ಲೋರರ್ ಅಂತ. ಅದನ್ನೇ ಮಾಡ್ತೇನೆ. ಈಗ ವಿಂಡೋಸ್ ಬಟನ್ ಒತ್ತಿದೆ, ಈ ಬಟನ್ ಒತ್ತಿದಾಗ ಈ ರೀತಿ ಬಂತು. ಸರಿನಾ? ಇಲ್ಲಿ ನಾನೀಗ ಸಿ ಡಿ ಇ ಯಾವ ಡ್ರೈವಿಗೆ ಬೇಕಾದರೂ ಹೋಗಬಹುದು. ಆಯಿತಾ? ಇನ್ನೊಂದು ವಿಧಾನ, ಇಲ್ಲಿ ಕ್ಲೋಸ್ ಮಾಡ್ತೇನೆ. ಸರ್ಚ್ ಬಾರಲ್ಲಿ, ಸರ್ಚ್ ಬಾಕ್ಸಲ್ಲಿ ಫೈಲ್ ಎಕ್ಸ್ಪ್ಲೋರರ್ ಅಂತ ಟೈಪ್ ಮಾಡಲಿಕ್ಕೆ ಶುರು ಮಾಡಿದಾಗ ಇಲ್ಲಿಯೇ ಬರ್ತದೆ. ಇಲ್ಲಿ ಕ್ಲಿಕ್ ಮಾಡಿದರೆ ಆಯಿತು. ಕ್ಲಿಕ್ ಅಂದರೆ ಸಿಂಗಲ್ ಕ್ಲಿಕ್ ಅಷ್ಟೇ. ಇಲ್ಲಿ ಕ್ಲಿಕ್ ಮಾಡಿದರೂ ಸಾಕಾಗ್ತದೆ, ಹೀಗೆ ಓಪನ್ ಆಗ್ತದೆ. ಸರಿನಾ? ಸೊ ಈ ಎಲ್ಲ ವಿಧಗಳಲ್ಲಿ ನಾವು ಫೈಲ್ ಎಕ್ಸ್ಪ್ಲೋರರನ್ನು ಓಪನ್ ಮಾಡಬಹುದು. ಆದರೆ ತುಂಬ ಸುಲಭವಾದದ್ದು ವಿಂಡೋಸ್ ಬಟನ್ ಒತ್ತಿ ಈ ಒತ್ತುವಂಥದ್ದು. ಆಯಿತಾ? ಈಗ ನನ್ನ ಕಂಪ್ಯೂಟರ್ನಲ್ಲಿ 1, 2, 3 ಡ್ರೈವ್ಗಳು ಇದ್ದಾವೆ. ಆಯಿತಾ? ಇದು ಗೂಗಲ್ ಡ್ರೈವ್. ನನ್ನ ಕಂಪ್ಯೂಟರ್ನಲ್ಲಿ ಅಂದರೆ ಕಂಪ್ಯೂಟರ್ನ ಹಾರ್ಡ್ ಡಿಸ್ಕ್ನಲ್ಲಿ ಇರುವಂಥವು 3 ಪಾರ್ಟಿಷನ್ಗಳು ಮಾತ್ರ, ಸಿ, ಡಿ ಹಾಗೂ ಇ. ಆಯಿತಾ? ಸಿ ಡ್ರೈವ್ನ ಒಳಗೆ ಹೋಗಬೇಕಂತಿದ್ರೆ ಇದರ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು. ಆಯಿತಾ? ಹಿಂದೆ ಹೋಗಲಿಕ್ಕೆ ಅಂದರೆ ಈಗ ನಾನು ಎಲ್ಲಿಂದ ಬಂದನೋ ಅಲ್ಲಿಗೆ ಹೋಗಲಿಕ್ಕೆ ಇಲ್ಲಿ ಬ್ಯಾಕ್ ಬಟನ್ ಕಾಣ್ತಾ ಉಂಟು ಅಲ್ವಾ? ಇದನ್ನು ಕ್ಲಿಕ್ ಮಾಡಬೇಕು. ಇದರ ಪಕ್ಕ ಫಾರ್ವರ್ಡ್ ಉಂಟು, ಇದನ್ನು ಕ್ಲಿಕ್ ಮಾಡಿದರೆ ಮುಂದೆ ಹೋಗ್ತದೆ, ಇದನ್ನು ಕ್ಲಿಕ್ ಮಾಡಿದರೆ ಹಿಂದೆ ಬರ್ತದೆ. ಸರಿನಾ? ಈಗ ಸಿ ಡ್ರೈವ್ ಒಳಗೆ ಹೋದೆ, ನಾನು ಪ್ರೋಗ್ರಾಮ್ ಫೈಲ್ಸ್ ಒಳಗೆ ಹೋದೆ, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಒಳಗೆ ಹೋದೆ, ಸೈನ್ ಅಪ್ ಒಳಗೆ ಹೋದೆ ಅಲ್ವಾ? ಈಗ ಬ್ಯಾಕ್ ಒತ್ತಾ ಹೋದರೆ ಒಂದೊಂದು ಸ್ಟೆಪ್ ಹಿಂದೆ ಬರ್ತಾ ಹೋಗ್ತದೆ. ಅದೇ ಈಗ ನಾನು ಫಾರ್ವರ್ಡ್ ಒತ್ತಿದರೆ ಒಂದೊಂದೇ ಸ್ಟೆಪ್ ಮುಂದೆ ಹೋಗ್ತಾ ಹೋಗ್ತದೆ. ಸರಿನಾ? ಮುಂದೆ ಹೋಗಬೇಕಾದ್ರೆ ನಾವು ಯಾವುದ್ರ ಒಳಗಾದರೂ ಹೋಗಿರಬೇಕು ಮತ್ತು ಹಿಂದೆ ಬಂದಿರಬೇಕು. ಆವಾಗ ಮಾತ್ರ ಈ ಬಟನ್ ಆ್ಯಕ್ಟಿವೇಟ್ ಆಗ್ತದೆ. ಆಯಿತಾ? ಇದರ ಪಕ್ಕ ಅಪ್
ಅನ್ನುವಂತಹ ಒಂದು ಬಟನ್ ಇದೆ. ಇದನ್ನು ಒತ್ತಿದ್ರೂ ಹಿಂದೆ ಬರ್ತದೆ, ಆದರೆ ಒಂದು ಲೆವೆಲ್ ಮೇಲೆ ಬರ್ತದೆ. ಅಂದರೆ ಕ್ಲೋಸ್ ಮಾಡ್ತೇನೆ, ಈಗ ವಿಂಡೋಸ್ ಎಕ್ಸ್ಪ್ಲೋರರ್ ಓಪನ್ ಮಾಡ್ತೇನೆ, ಆಯಿತಾ. ಇಲ್ಲಿ ಸಿ ಡ್ರೈವಿಗೆ ಹೋಗ್ತೇನೆ, ಸರಿನಾ. ಅಪ್ ಬಟನ್ ಒತ್ತುತ್ತೇನೆ, ಪುನಃ ಅಪ್ ಬಟನ್ ಒತ್ತುತ್ತೇನೆ, ಆವಾಗ ಇಲ್ಲಿಗೆ ಬಂತು. ಅಂದರೆ ಒಂದು ಲೆವೆಲ್ ಮೇಲೆ ಅಂತ, ಒಂದು ಲೆವೆಲ್ ಮೇಲೆ ಬಂತು ಅಲ್ವಾ. ಕ್ಲೋಸ್ ಮಾಡ್ತೇನೆ, ಪುನಃ ವಿಂಡೋಸ್ ಎಕ್ಸ್ಪ್ಲೋರರ್ ಓಪನ್ ಮಾಡ್ತೇನೆ. ಈಗ ನೋಡಿ, ಇಲ್ಲಿ ಬ್ಯಾಕ್ ಬಟನ್ ಆಕ್ಟಿವೇಟ್ ಆಗಲಿಲ್ಲ, ಅಪ್ ಬಟನ್ ಆಕ್ಟಿವೇಟ್ ಆಗಿದೆ. ಅಪ್ ಬಟನ್ ಒತ್ತಿದರೆ ಒಂದು ಸ್ಟೆಪ್ ಮೇಲೆ ಬರ್ತದೆ. ಬ್ಯಾಕ್ ಬಟನ್ ಆಕ್ಟಿವೇಟ್ ಆಗಬೇಕಾದ್ರೆ ನಾವು ಮುಂದೆ ಹೋಗಿರಬೇಕು, ಅರ್ಥ ಆಯ್ತಾ. ಮುಂದೆ ಹೋಗಿದ್ದಾಗ ಹಿಂದೆ ಬರಲಿಕ್ಕೆ ಬ್ಯಾಕ್ ಬಟನ್, ಒಂದು ಲೆವೆಲ್ ಮೇಲೆ ಹೋಗಲಿಕ್ಕೆ ಅಪ್ ಬಟನ್, ಸರಿನಾ. ಇದರ ಬಗ್ಗೆ ನೀವು ಹೆಚ್ಚು ತಲೆಬಿಸಿ ಮಾಡ್ಕೊಳ್ಬೇಡಿ, ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗ್ತದೆ, ಆಯಿತಾ. ಇನ್ನು ಕ್ಲೋಸ್ ಮಾಡ್ತೇನೆ, ವಿಂಡೋಸ್ ಒತ್ತಿ ಒತ್ತಿ ಓಪನ್ ಮಾಡ್ತೇನೆ. ಇಲ್ಲೀಗ ದಿಸ್ ಪಿ ಸಿಗೆ ಹೋದರೆ ಈ ಡ್ರೈವ್ಗಳೆಲ್ಲ ಕಾಣ್ತದೆ. ನಾನು ಡಿ ಡ್ರೈವಿಗೆ ಹೋಗ್ತೇನೆ, ಸರಿನಾ. ಇಲ್ಲಿ ವ್ಯೂ ಬಟನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಏನು ಕಾಣ್ತಾ ಇದೆ ನೋಡಿ, ಈ ಎಲ್ಲ ಐಕಾನ್ಗಳು ಎಷ್ಟು ದೊಡ್ಡಕ್ಕೆ ಕಾಣಬೇಕು ಅಥವಾ ಎಷ್ಟು ಸಣ್ಣಕ್ಕೆ ಕಾಣಬೇಕು ಅಥವಾ ಯಾವ ರೀತಿ ಕಾಣಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಲಿಕ್ಕೆ ಆಪ್ಷನ್ಗಳು ಇರ್ತವೆ. ಎಲ್ಲಿ? ಈ ವ್ಯೂನಲ್ಲಿ ಎಕ್ಸ್ಟ್ರಾ ಲಾರ್ಜ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೇನೆ, ಈ ರೀತಿ ಆಗ್ತದೆ. ವ್ಯೂ ಒತ್ತೇನೆ, ಲಾರ್ಜ್ ಐಕಾನ್ಸ್ ಕ್ಲಿಕ್ ಮಾಡ್ತೇನೆ, ಈ ರೀತಿ ಆಗ್ತದೆ. ವ್ಯೂ ಒತ್ತುತ್ತೇನೆ, ಮೀಡಿಯಮ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೇನೆ, ಮೀಡಿಯಮ್ ಆಗ್ತದೆ. ವ್ಯೂ ಒತ್ತುತ್ತೇನೆ, ಲಿಸ್ಟ್ ಒತ್ತುತ್ತೇನೆ, ಒಂದು ಲಿಸ್ಟ್ ಆಗಿ ಬರ್ತದೆ, ಸರಿನಾ. ಸೊ ಈ ರೀತಿ ನಾವು ಐಕಾನ್ಗಳನ್ನು ಚೇಂಜ್ ಮಾಡ್ಬೋದು, ಸರಿನಾ. ಇನ್ನು ವರ್ಬ್ಸ್ ಅಂತ ಒಂದು ಫೋಲ್ಡರ್ ಉಂಟು, ಇದರೊಳಗೆ ಹೋಗ್ತೇನೆ. ಇಲ್ಲಿ ಹಲವಾರು ಫೈಲ್ಗಳಿದ್ದಾವೆ. ನಾನು ವ್ಯೂ ಕ್ಲಿಕ್ ಮಾಡಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ, ಈ ರೀತಿ ಬರ್ತದೆ, ಸರಿನಾ. ಈಗ ಇಲ್ಲಿ ಒಂದು ಫೈಲ್ PDF ಇದೆ, ಒಂದು ಫೈಲ್ ಪವರ್ ಪಾಯಿಂಟ್ನದ್ದು ಇದೆ. ಒಂದು PDF, ಒಂದು ಪವರ್ ಪಾಯಿಂಟ್, ಒಂದು PDF, ಒಂದು ಪವರ್ ಪಾಯಿಂಟ್, ಹೀಗೆ ಇದೆ ಲಾಸ್ಟ್ ತನಕ, ಸರಿನಾ. ಲಾಸ್ಟ್ ಒಂದು ಜಿಪ್ ಫೈಲ್ ಇದೆ. ಫೈಲ್ ಎಕ್ಸ್ಟೆನ್ಷನ್ಗಳ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ, ಈಗ ಅದ್ರ ಬಗ್ಗೆ ತಲೆಬಿಸಿ ಮಾಡಬೇಡಿ. ಆದರೆ ಈಗ ನೀವು ಏನು ತಿಳ್ಕೊಳ್ಬೇಕು ಅಂದರೆ, ಇದು 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 ಎಲ್ಲ ಒಂದು ರೀತಿಯ ಫೈಲ್ಗಳು, PDF ಫೈಲ್ಗಳು, ಆಯಿತಾ. ಇಲ್ಲಿ ಕಾಣ್ತಾ ಇದೆಯಲ್ಲ ಅದು. ಹಾಗೂ ಇದು 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 ಇವೆಲ್ಲ ಒಂದು ರೀತಿಯ ಫೈಲ್ಗಳು. ನನಗೆ ಈಗ ಏನು ಮಾಡಬೇಕಂದ್ರೆ, ಎಲ್ಲ PDF ಫೈಲ್ಗಳು ಒಂದೇ ಕಡೆ ಬರಬೇಕು, ಎಲ್ಲ ಪವರ್ ಪಾಯಿಂಟ್ ಫೈಲ್ಗಳು ಒಂದು ಕಡೆ ಆಗಬೇಕು, ಆ ರೀತಿ ಜೋಡಿಸಬೇಕು. ಅದನ್ನು ಜೋಡಿಸಲಿಕ್ಕೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಸಾರ್ಟ್ ಬೈ ಮೇಲೆ ಮೌಸ್ ತಗೊಂಡು ಹೋಗಿ ಟೈಪ್ ಅಂತ ಸೆಲೆಕ್ಟ್ ಮಾಡಬೇಕು, ಅಥವಾ ಟೈಪ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನೋಡಿ ಏನಾಯಿತು, ಎಲ್ಲ PDF ಫೈಲ್ಗಳು ಒಂದು ಕಡೆ ಬಂದವು, ಹಾಗೂ ಎಲ್ಲ ಪವರ್ ಪಾಯಿಂಟ್ ಫೈಲ್ಗಳು ಒಂದು ಕಡೆ ಬಂದವು, ಸರಿನಾ. ಅದೇ ಈಗ ಪುನಃ ಮುಂಚಿನ ಥರ ಹೋಗಬೇಕಂತಿದ್ರೆ, ಮೊದಲಿನ ಥರ ಆಗಬೇಕಂತಿದ್ರೆ ರೈಟ್ ಕ್ಲಿಕ್ ಮಾಡ್ತೇನೆ, ಸಾರ್ಟ್ ಬೈಗೆ ಹೋಗ್ತೇನೆ, ನೇಮ್ ಅಂತ ಕ್ಲಿಕ್ ಮಾಡ್ತೇನೆ. ಮಾಡಿದಾಗ ಹೆಸರಿನ ಪ್ರಕಾರ ಅರೇಂಜ್ ಆಗ್ತದೆ. 1 1 2 2 3 3 4 4 ಹೀಗೆ ಹೆಸರಿನ ಪ್ರಕಾರ ಅರೇಂಜ್ ಆಗ್ತದೆ, ಸರಿನಾ. ಇನ್ನು ಸಾರ್ಟ್ ಬೈಗೆ ಹೋಗಿ ಸೈಜ್ ಅಂತ ಕೊಟ್ಟರೆ, ದೊಡ್ಡ ಸೈಜ್ ಉಂಟಲ್ಲ, ದೊಡ್ಡ ಸೈಜಿನ ಫೈಲ್ ಮೊದಲು ಬರ್ತದೆ, ಅದಕ್ಕಿಂತ ಸ್ವಲ್ಪ ಸಣ್ಣಕ್ಕಿನ ಫೈಲ್ ನೆಕ್ಸ್ಟ್ ಬರ್ತದೆ,
ಆಮೇಲೆ ಅದಕ್ಕಿಂತ ಸಣ್ಣ ಫೈಲ್ ಸೈಜ್ ಇದ್ದು ಫೈಲ್ ಬರ್ತದೆ, ಆಮೇಲೆ ಅದಕ್ಕಿಂತ ಸ್ವಲ್ಪ ಸಣ್ಣ ಫೈಲ್ ಸೈಜಿನ ಫೈಲ್ ಬರ್ತದೆ. ಹೀಗೆ ಸೈಜ್ನ ಪ್ರಕಾರ ಅಂದರೆ ಗಾತ್ರದ ಪ್ರಕಾರ ಫೈಲ್ ಅರೇಂಜ್ ಆಗ್ತದೆ. ಸರಿನಾ? ನನಗೆ ಏನು ಬೇಕು? ನೇಮ್ ಬೇಕು, ಅದನ್ನೇ ಇಡ್ತೇನೆ. ಆಯಿತಾ? ಈಗ ಇಲ್ಲೊಂದು ಫೈಲ್ ಇದೆ. ನಾನೀಗ ವ್ಯೂಗೆ ಹೋಗಿ ಮೀಡಿಯಮ್ ಐಕಾನ್ಸ್ ಕ್ಲಿಕ್ ಮಾಡ್ತೇನೆ. ಸರಿನಾ? ಇಲ್ಲೊಂದು ಫೈಲ್ ಇದೆ. ಇದನ್ನು ನಾನು ಕಾಪಿ ಮಾಡಿ ಹಿಂದ್ಗಡೆ ಅಂದರೆ ಇಲ್ಲಿ ಪೇಸ್ಟ್ ಮಾಡಬೇಕು. ಅಂದರೆ ನನಗೆ ಈ ಫೈಲ್ನ ಇನ್ನೊಂದು ಪ್ರತಿ ಹೊರಗಡೆ ಬೇಕು. ಹಾಗೆ ಬೇಕಂತಿದ್ದಾಗ ಇದರ ಮೇಲೆ ಕ್ಲಿಕ್ ಮಾಡಿ ಒಂದು ಸತಿ, ಇಲ್ಲಿ ಕಾಪಿ ಬಟನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ಹಿಂದೆ ಬಂದು ಬ್ಯಾಕ್ ಬಟನ್ ಒತ್ತಿ, ಇಲ್ಲಿ ಕ್ಲಿಕ್ ಮಾಡಿ ಖಾಲಿ ಜಾಗದಲ್ಲಿ ಕ್ಲಿಕ್ ಮಾಡಿ ಈ ಪೇಸ್ಟ್ ಬಟನನ್ನು ಒತ್ತಬಹುದು. ಒತ್ತಿದರೆ ಈ ಒಂದು ಫೋಲ್ಡರ್ನಲ್ಲಿ ಇದ್ದಂತಹ ಫೈಲ್ ಹೊರಗೆ ಬರ್ತದೆ, ಇನ್ನೊಂದು ಕಾಪಿ ಬರ್ತದೆ ಅದರದ್ದು. ಆಯಿತಾ? ಇದನ್ನು ನಾನು ಡಿಲೀಟ್ ಮಾಡ್ತೇನೆ. ಈಗ ಬೇಡ ನನಗೆ. ಪುನಃ ಈ ಫೋಲ್ಡರ್ ಒಳಗೆ ಹೋಗ್ತೇನೆ. ಇದನ್ನು ಕಾಪಿ ಮಾಡಲಿಕ್ಕೆ ಇನ್ನೊಂದೆರಡು ವಿಧಾನಗಳಿದ್ದಾವೆ, ಅವುಗಳನ್ನು ಹೇಳ್ತೇನೆ. ಕಾಪಿ ಮಾಡಬೇಕಂತಾದರೆ ರೈಟ್ ಕ್ಲಿಕ್ ಇದರ ಮೇಲೆ ಮಾಡಿ, ಕಾಪಿ ಬಟನ್ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ ಬಂದು ಇಲ್ಲಿ ಖಾಲಿ ಜಾಗದಲ್ಲಿ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಬಟನನ್ನು ಒತ್ತಿದರೆ ಒಂದು ಕಾಪಿ ಇಲ್ಲಿ ಬರ್ತದೆ. ಸರಿನಾ? ಇದನ್ನು ಕೂಡ ಈಗ ಡಿಲೀಟ್ ಮಾಡ್ತೇನೆ. ಪುನಃ ವರ್ಬ್ಸ್ ಫೋಲ್ಡರಿಗೆ ಹೋಗ್ತೇನೆ. ಇನ್ನೊಂದು ಸುಲಭವಾದ ವಿಧಾನ ಏನಂದರೆ ಶಾರ್ಟ್ ಕಟ್ ಬಳಸುವಂಥದ್ದು. ಒಂದಷ್ಟು ಶಾರ್ಟ್ ಕಟ್ಗಳನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮ್ಮ ಕೆಲಸ ತುಂಬ ಸುಲಭ ಆಗ್ತದೆ. ಆಯಿತಾ? ನಾವಿಲ್ಲಿ ಬಳಸುವಂತಹ ಶಾರ್ಟ್ ಕಟ್ ಕಂಟ್ರೋಲ್ ಸಿ, ಕಂಟ್ರೋಲ್ ಬಟನನ್ನು ಒತ್ತಿಟ್ಟುಕೊಂಡು ಸಿ ಅನ್ನು ಒತ್ತುವಂಥದ್ದು. ಹಾಗೆ ಮಾಡಿದರೆ ಕಾಪಿ ಆಗ್ತದೆ. ಸರಿನಾ? ಅದನ್ನು ಮಾಡೋಣ ಈಗ. ಸೊ ಈ ಫೈಲ್ ಮೇಲೆ ಒಂದು ಸತಿ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿ ನಾನೀಗ ನನ್ನ ಕೀಬೋರ್ಡ್ನಲ್ಲಿ ಕಂಟ್ರೋಲ್ ಬಟನ್ ಒತ್ತಿ ಇಟ್ಟುಕೊಂಡಿದ್ದೇನೆ. ಆಮೇಲೆ ಸಿ ಬಟನ್ನನ್ನು ಒತ್ತಿದ್ದೇನೆ. ಆಯಿತಾ? ಕಾಪಿ ಆಯ್ತು. ಈಗ ಬ್ಯಾಕ್ ಒತ್ತಿ ಹಿಂದ್ಗಡೆ ಬರ್ತೇನೆ. ಇಲ್ಲಿ ಹೊರಗಡೆ ಕಂಟ್ರೋಲ್ ವಿ ಒತ್ತುತ್ತೇನೆ ಖಾಲಿ ಜಾಗದಲ್ಲಿ, ಆವಾಗ ಇಲ್ಲಿ ಪೇಸ್ಟ್ ಆಗ್ತದೆ. ಆಯಿತಾ? ಸೊ ಇದು ಕೂಡ ಈಗ ಬೇಡ, ಡಿಲೀಟ್ ಮಾಡ್ತೇನೆ. ಡಿಲೀಟ್ ಮಾಡೋದು ಹೇಗೆ? ನಾನು ನನ್ನ ಕೀಬೋರ್ಡ್ನಲ್ಲಿರುವಂತಹ ಡಿಲೀಟ್ ಬಟನ್ ಅದನ್ನು ಒತ್ತುತ್ತೇನೆ. ಇದು ಸುಲಭ ನನಗೆ. ನಿಮ್ಗೆ ಯಾವುದು ಸುಲಭನೋ ಅದನ್ನು ಮಾಡಿ. ಆಯಿತಾ? ಈಗ ವರ್ಬ್ಸ್ ಫೋಲ್ಡರಿಗೆ ಹೋಗ್ತೇನೆ. ಇಲ್ಲಿ ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿ ಕಟ್ ಅಂತ ಆಪ್ಷನ್ ಉಂಟಿಲ್ಲಿ, ಇದರ ಮೇಲೆ ಕ್ಲಿಕ್ ಮಾಡ್ತೇನೆ. ಮಾಡಿ ಹೊರಗೆ ಬಂದು ಅಂದರೆ ಹಿಂದೆ ಬಂದು ಇಲ್ಲಿ ಖಾಲಿ ಜಾಗದಲ್ಲಿ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಕೊಡ್ತೇನೆ. ಕೊಟ್ಟಾಗ ಫೈಲ್ ಇಲ್ಲಿ ಬರ್ತದೆ. ಈಗ ನಾನು ವರ್ಬ್ಸ್ ಫೋಲ್ಡರಿಗೆ ಹೋಗಿ ನೋಡಿದರೆ ಆ ಫೈಲ್ ಇರುವುದಿಲ್ಲ. ನಾವು ಕಟ್ ಮಾಡಿ ಪೇಸ್ಟ್ ಮಾಡಿದರೆ ಇಲ್ಲಿಂದ ತೆಗೆದು ಇಲ್ಲಿಗೆ ಹಾಕಿದ ಹಾಗೆ ಆಗ್ತದೆ. ಅಂದರೆ ಒಂದು ಕಡೆಯಿಂದ ತೆಗೆದು ಇನ್ನೊಂದು ಕಡೆಗೆ ಹಾಕಬೇಕು ಅಂತಾದರೆ ಕಟ್ ಮಾಡಿ ಪೇಸ್ಟ್ ಮಾಡಬೇಕು. ಅದೇ ನಿಮಗೆ ಒಂದು ಫೈಲ್ ಎರಡೂ ಕಡೆ ಬೇಕು ಅಂತಿದ್ದರೆ ಕಾಪಿ ಮಾಡಿ ಪೇಸ್ಟ್ ಮಾಡಬೇಕು. ಸರಿನಾ? ಈಗ ಇಲ್ಲಿಂದ ಕಟ್ ಮಾಡಿ ಇದರೊಳಗೆ ಹಾಕೋಣ. ಶಾರ್ಟ್ ಕಟ್ ಬಳಸಿ. ಆಯಿತಾ? ರೈಟ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ ಕಟ್ ಮಾಡಿ ಮಾಡಬಹುದು. ಆದರೆ ಶಾರ್ಟ್ ಕಟ್ ಏನು ಅಂದರೆ ಕಂಟ್ರೋಲ್ ಎಕ್ಸ್. ಆಯಿತಾ? ಕಂಟ್ರೋಲ್ ಎಕ್ಸ್ ಇದರ ಮೇಲೆ ಕ್ಲಿಕ್ ಮಾಡ್ತೇನೆ. ಮಾಡಿ ಕೀಬೋರ್ಡ್ನಲ್ಲಿ ಕಂಟ್ರೋಲ್ ಒತ್ತಿಟ್ಟುಕೊಂಡು ಎಕ್ಸ್ ಒತ್ತುತ್ತೇನೆ. ಕಟ್ ಆಯ್ತು. ಈಗ ಈ ಫೋಲ್ಡರಿಗೆ ಬಂದು ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಒತ್ತಬಹುದು. ಆದರೆ ನಾನು ಅದನ್ನು ಮಾಡುವುದಿಲ್ಲ. ಪೇಸ್ಟ್ ಮಾಡಲಿಕ್ಕೆ ಕೂಡ ಶಾರ್ಟ್ ಕಟ್ ಉಂಟು.
ಅದೇನು ಇಲ್ಲಿ ಕಾಣಿಸ್ತಾ ಉಂಟು ನೋಡಿ, ಕಂಟ್ರೋಲ್ ವಿ ಅಂತ. ಕಂಟ್ರೋಲ್ ಒತ್ತಿಟ್ಕೊಂಡು ವಿ ಬಟನ್ ಒತ್ತಿದರೆ ಪೇಸ್ಟ್ ಆಗ್ತದೆ. ಸರಿನಾ? ಸೊ ತುಂಬ ಸುಲಭ. ಇವುಗಳನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ತುಂಬ ಸಮಯ ಉಳಿತದೆ. ಕಂಟ್ರೋಲ್ ಒತ್ತುದು, ಸಿ ಒತ್ತುದು ಕಾಪಿ ಆಗ್ತದೆ. ಕಂಟ್ರೋಲ್ ಒತ್ತುದು, ವಿ ಒತ್ತುದು ಪೇಸ್ಟ್ ಆಗ್ತದೆ. ಕಟ್ ಮಾಡಬೇಕಂತಿದ್ರೆ ಕಂಟ್ರೋಲ್ ಒತ್ತುದು, ಎಕ್ಸ್ ಒತ್ತುವಂಥದ್ದು, ಆಮೇಲೆ ಪೇಸ್ಟ್ ಮಾಡಲಿಕ್ಕೆ ಕಂಟ್ರೋಲ್ ಒತ್ತುವಂಥದ್ದು, ವಿ ಒತ್ತುವಂಥದ್ದು ಅಷ್ಟೇ. ವಿಂಡೋಸ್ ಎಕ್ಸ್ಪ್ಲೋರರ್ ಓಪನ್ ಮಾಡಲಿಕ್ಕೆ ವಿಂಡೋಸ್ ಬಟನ್ ಒತ್ತುದು, ಇ ಒತ್ತುದು, ಇಷ್ಟೇ. ಸರಿನಾ? ಸೊ ಇವೆಷ್ಟು ಶಾರ್ಟ್ ಕಟ್ಗಳು. ಇವುಗಳನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ತುಂಬ ಸಮಯ ನಿಮ್ಮದು ಉಳಿತದೆ. ಸರಿನಾ? ಈಗ ನಾನು ಇಲ್ಲಿ ಇದನ್ನು ಕಟ್ ಮಾಡ್ತೇನೆ, ಆಮೇಲೆ ಇಲ್ಲಿ ಪೇಸ್ಟ್ ಮಾಡ್ತೇನೆ. ಇನ್ನೊಂದು ರೀತಿ ನಾವು ಇದನ್ನು ಇಲ್ಲಿಂದ ತೆಗೆದು ಇದರ ಒಳಗೆ ಹಾಕ್ಬೋದು. ಅದು ಹೇಗೆ ಅಂದರೆ, ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿ ಇದರ ಮೇಲೆ ಒತ್ತಿ ಇಟ್ಟುಕೊಂಡು, ಮೌಸ್ನ ಬಟನ್ ಒತ್ತಿ ಇಟ್ಟುಕೊಂಡು ಹೀಗೆ ತಂದು ಈ ಫೋಲ್ಡರ್ನ ಮೇಲೆ ಬಂದಾಗ ಮೌಸ್ ಪಾಯಿಂಟರ್ ಒತ್ತಿಟ್ಟುಕೊಂಡಂತಹ ಬಟನನ್ನು ಬಿಡ್ತೇನೆ. ಬಿಟ್ಟಾಗ ಈ ಫೈಲ್ ಇದರೊಳಗೆ ಹೋಗ್ತದೆ. ಪುನಃ ತೋರಿಸ್ತೇನೆ ನೋಡಿ. ಇದನ್ನು ಹಾಕಲಿಕ್ಕೆ ಈ ಫೈಲ್ ಮೇಲೆ ಕ್ಲಿಕ್ ಮಾಡಿ ಇಟ್ಕೊಳ್ತೇನೆ. ಅಂದರೆ ಮೌಸ್ನಲ್ಲಿರುವಂತಹ ಬಟನನ್ನು ಒತ್ತಿ ಇಟ್ಕೊಳ್ತೇನೆ, ಬಿಡುವುದಿಲ್ಲ. ಅದನ್ನ ಒತ್ತಿ ಇಟ್ಕೊಂಡು ಮೌಸನ್ನು ಮೂವ್ ಮಾಡಿ ಇದರ ಮೇಲೆ ಮೌಸ್ ಪಾಯಿಂಟರ್ ಬಂದಾಗ ಬಟನನ್ನು ಬಿಡ್ತೇನೆ. ಬಿಟ್ಟಾಗ ಒಳಗೆ ಹೋಗ್ತದೆ. ಇದು ಇನ್ನೊಂದು ವಿಧಾನ, ಸುಲಭವಾದ ವಿಧಾನ. ಆಯಿತಾ? ಈಗ ಪುನಃ ಇದನ್ನು ಹೊರಗೆ ಹಾಕಬೇಕು, ಇದನ್ನು ಹೊರಗೆ ಹಾಕಬೇಕು. ಸರಿನಾ? ಹಾಕೋಣ. ಈಗ ನನಗೆ ಇದನ್ನು ಹಾಗೂ ಇದನ್ನು ಎರಡನ್ನು ಹೊರಗೆ ಹಾಕಬೇಕು. ಹೊರಗೆ ಹಾಕಲಿಕ್ಕೆ ಒಂದು ಸತಿ ಇದನ್ನು ಕಟ್ ಮಾಡಿ ಪೇಸ್ಟ್ ಮಾಡಿ ಬಂದು ಮತ್ತೊಂದು ಸತಿ ಇದನ್ನು ಕಟ್ ಮಾಡಿ ಪೇಸ್ಟ್ ಮಾಡಬಹುದು, ಆದರೆ ಸಮಯ ವೇಸ್ಟ್ ಆಗ್ತದೆ. ಅದಕ್ಕೆ ಇದರ ಮೇಲೆ ಒಂದು ಸತಿ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಅಂದರೆ ನೆನ್ಪಿಟ್ಕೊಳ್ಳಿ, ಯಾವತ್ತೂ ಲೆಫ್ಟ್ ಕ್ಲಿಕ್. ಒಂದು ಸತಿ ಕ್ಲಿಕ್ ಮಾಡ್ತೇನೆ, ಕಂಟ್ರೋಲ್ ಬಟನ್ ಒತ್ತಿಟ್ಕೊಂಡು ಇದರ ಮೇಲೆ ಕ್ಲಿಕ್ ಮಾಡ್ತೇನೆ. ಆಯಿತಾ? ಏನು ಮಾಡ್ತಾ ಇದ್ದೇನೆ? ಕಂಟ್ರೋಲ್ ಬಟನ್ ಒತ್ತಿಟ್ಕೊಂಡು ಇದರ ಮೇಲೆ ಕ್ಲಿಕ್ ಮಾಡಿದ್ದೇನೆ. ಈಗ ಇದರ ಮೇಲೆ ರೈಟ್ ಕ್ಲಿಕ್ ಮಾಡ್ತೇನೆ, ಕಂಟ್ರೋಲ್ ಬಟನನ್ನು ಬಿಟ್ಟು. ಆಮೇಲೆ ಕಟ್ ಆಪ್ಷನ್ ಸೆಲೆಕ್ಟ್ ಮಾಡ್ತೇನೆ, ಇಲ್ಲಿ ಪೇಸ್ಟ್ ಕೊಡ್ತೇನೆ, ಎರಡು ಹೊರಗೆ ಬರ್ತವೆ. ಆಯಿತಾ? ಪುನಃ ಮಾಡೋಣ. ಈಗ ಈ ಫೈಲ್ ಹಾಗೂ ಈ ಫೈಲ್ ನನಗೆ ಹೊರಗೆ ಹಾಕಬೇಕು ಅಂತಾದರೆ ಇದರ ಮೇಲೆ ಒಂದು ಸತಿ ಕ್ಲಿಕ್ ಮಾಡ್ತೇನೆ, ಕಂಟ್ರೋಲ್ ಬಟನ್ನನ್ನು ಒತ್ತಿಟ್ಟುಕೊಂಡೇ ಇದರ ಮೇಲೆ ಒಂದು ಸತಿ ಕ್ಲಿಕ್ ಮಾಡ್ತೇನೆ. ಈಗ ಎರಡು ಸೆಲೆಕ್ಟ್ ಆದವು. ಈಗ ಕಂಟ್ರೋಲ್ ಬಟನನ್ನು ಬಿಟ್ಟಿದ್ದೇನೆ, ರೈಟ್ ಕ್ಲಿಕ್ ಇಲ್ಲಿ ಮಾಡ್ತೇನೆ, ಕಟ್ ಮಾಡ್ತೇನೆ, ಹೊರಗೆ ಬರ್ತೇನೆ ಅಂದರೆ ಹಿಂದೆ ಬರ್ತೇನೆ, ಇಲ್ಲಿ ಪೇಸ್ಟ್ ಮಾಡ್ತೇನೆ. ಸರಿನಾ? ಈಗ ಈ ಮೂರು ಫೈಲ್ಗಳನ್ನು ಸೆಲೆಕ್ಟ್ ಮಾಡೋದು ಹೇಗೆ? ಕ್ಲಿಕ್ ಮಾಡಿ ಮೌಸ್ ಮೂವ್ ಮಾಡಿದರೆ ಆಯ್ತಷ್ಟೇ, ಸೆಲೆಕ್ಟ್ ಆಗ್ತದೆ. ಸೆಲೆಕ್ಟ್ ಮಾಡಿ ವರ್ಬ್ಸ್ ಫೋಲ್ಡರ್ ಒಳಗೆ ಪುನಃ ಹಾಕ್ತೇನೆ. ಆಯಿತಾ? ವರ್ಬ್ಸ್ ಫೋಲ್ಡರ್ಗೆ ಬರ್ತದೆ. ಈಗ ನಾನು ಇಲ್ಲಿಂದ, ನೆನ್ಪಿಟ್ಕೊಳ್ಳಿ, ಇಲ್ಲಿಂದ ಇಲ್ಲಿಯ ತನಕ ಇರುವಂತಹ ಎಲ್ಲ ಫೈಲ್ಗಳನ್ನು ಹೊರಗೆ ಹಾಕಬೇಕು ಅಂತಾದರೆ ಇದರ ಮೇಲೆ ಒಂದು ಸತಿ ಕ್ಲಿಕ್ ಮಾಡ್ತೇನೆ. ಆಮೇಲೆ ಶಿಫ್ಟ್ ಬಟನನ್ನು ಒತ್ತಿಟ್ಕೊಂಡು, ಶಿಫ್ಟ್ ಯಾವುದು? ಇದು ಒತ್ತಿದ್ರೂ ಆಗ್ತದೆ, ಇದು ಒತ್ತಿದ್ರೂ ಆಗ್ತದೆ, ಎರಡೂ ಶಿಫ್ಟ್ ಬಟನ್ಗಳೇ. ಈ ಶಿಫ್ಟ್ ಬಟನನ್ನು ಒತ್ತಿಟ್ಕೊಂಡು ಈ ಲಾಸ್ಟ್ ಫೈಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ಇಲ್ಲಿಂದ
ಇಲ್ಲಿಯ ತನಕ ಇರುವಂತಹ ಎಲ್ಲ ಫೈಲ್ಗಳು ಸೆಲೆಕ್ಟ್ ಆಗ್ತವೆ. ನೆನ್ಪಿಟ್ಕೊಳ್ಳಿ, ಹೊರ ಕ್ಲಿಕ್ ಮಾಡ್ತೇನೆ, ಇದನ್ನು ಒತ್ತಿಟ್ಟುಕೊಂಡು ಕಂಟ್ರೋಲ್ ಬಟನ್ ಒತ್ತಿಟ್ಟುಕೊಂಡು ಇದನ್ನು ಕ್ಲಿಕ್ ಮಾಡಿದರೆ ಇದು ಮತ್ತು ಇದು ಇವೆರಡೇ ಸೆಲೆಕ್ಟ್ ಆಗ್ತವೆ. ಆದರೆ ಇದನ್ನು ಕ್ಲಿಕ್ ಮಾಡಿ ಶಿಫ್ಟ್ ಬಟನ್ ಒತ್ತಿಟ್ಟುಕೊಂಡು ಕೊನೆಯ ಫೈಲನ್ನು ಸೆಲೆಕ್ಟ್ ಮಾಡಿದರೆ ಇಲ್ಲಿಂದ ಇಲ್ಲಿಯ ತನಕ ಇರುವಂತಹ ಎಲ್ಲ ಫೈಲ್ಗಳು ಸೆಲೆಕ್ಟ್ ಆಗ್ತವೆ. ಸರಿನಾ? ಈಗ ಎಲ್ಲ ಫೈಲ್ಗಳು ಸೆಲೆಕ್ಟ್ ಆಗಿವೆ. ಕಂಟ್ರೋಲ್ ಎಕ್ಸ್ ಒತ್ತುತ್ತೇನೆ ಕೀಬೋರ್ಡ್ನಲ್ಲಿ, ಹಿಂದೆ ಬರ್ತೇನೆ, ಇಲ್ಲಿ ಕಂಟ್ರೋಲ್ ವಿ ಒತ್ತುತ್ತೇನೆ, ಎಲ್ಲದು ಪೇಸ್ಟ್ ಆಗ್ತದೆ. ಸರಿನಾ? ಈಗ ಪುನಃ ಒಳಗೆ ಹಾಕ್ತೇನೆ, ಇಲ್ಲಿ ಕ್ಲಿಕ್ ಮಾಡ್ತೇನೆ, ಶಿಫ್ಟ್ ಒತ್ಕೊಂಡು ಇದನ್ನು ಕ್ಲಿಕ್ ಮಾಡ್ತೇನೆ, ಎಲ್ಲ ಸೆಲೆಕ್ಟ್ ಆಗ್ತದೆ. ಡ್ರ್ಯಾಗ್ ಮಾಡಿ ವರ್ಬ್ಸ್ ಫೋಲ್ಡರ್ಗೆ ಬಿಟ್ಟು ಬಿಡ್ತೇನೆ, ಎಲ್ಲ ಒಳಗೆ ಹೋಯ್ತು. ಈಗ ಸರಿನಾ? ಈಗ ಇನ್ನೊಂದು ಕೆಲಸ, ಈ ಫೈಲ್ ಇದೆ, ಈ ಫೈಲ್ ಬಿಟ್ಟು ಮತ್ತೆ ಉಳಿದಿದ್ದೆಲ್ಲ ನನಗೆ ಸೆಲೆಕ್ಟ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಈ ಫೈಲ್ ಬಿಟ್ಟು ಎಲ್ಲದನ್ನು ನಾನು ಸೆಲೆಕ್ಟ್ ಮಾಡಬೇಕು. ಅದು ಹೇಗೆ? ಅದು ನೋಡೋಣ. ಎಲ್ಲ ಫೈಲ್ಗಳನ್ನು ಸೆಲೆಕ್ಟ್ ಮಾಡಲಿಕ್ಕೆ ಎರಡು ರೀತಿಯಲ್ಲಿ ಮಾಡ್ಬೋದು, ಎರಡನ್ನು ಹೇಳ್ಕೊಡ್ತೇನೆ. ಒಂದು, ಇಲ್ಲಿ 3 ಡಾಟ್ಗಳಿದ್ದಾವೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ಸೆಲೆಕ್ಟ್ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದರೆ ಎಲ್ಲ ಫೈಲ್ಗಳು ಸೆಲೆಕ್ಟ್ ಆಗ್ತವೆ. ಆಯಿತಾ? ಇದು ಒಂದು ರೀತಿ. ಹೊರ ಕ್ಲಿಕ್ ಮಾಡ್ತೇನೆ, ಎಲ್ಲ ಸೆಲೆಕ್ಟ್ ಆಗಿದ್ದು ಹೋಗ್ತದೆ. ಇನ್ನೊಂದು ವಿಧಾನ ಏನಂದರೆ ಶಾರ್ಟ್ಕಟ್. ಕೀಬೋರ್ಡ್ನಲ್ಲಿ ಕಂಟ್ರೋಲ್ ಬಟನನ್ನು ಒತ್ತಿಟ್ಟುಕೊಂಡು ಎ ಬಟನನ್ನು ಒತ್ತಬೇಕು. ಎ ಅಂದರೆ ಆಲ್. ಆವಾಗ ಎಲ್ಲ ಸೆಲೆಕ್ಟ್ ಆಗ್ತದೆ. ನಾನೀಗ ಕೀಬೋರ್ಡ್ನಲ್ಲಿ ಕಂಟ್ರೋಲ್ ಬಟನನ್ನು ಒತ್ತಿಟ್ಟುಕೊಂಡು ಎ ಬಟನನ್ನು ಒತ್ತಿದ್ದೇನೆ, ಎಲ್ಲ ಸೆಲೆಕ್ಟ್ ಆಗಿದೆ. ಸರಿನಾ? ಎಲ್ಲ ಸೆಲೆಕ್ಟ್ ಆಗಿದೆ. ಎಲ್ಲ ಸೆಲೆಕ್ಟ್ ಆದಮೇಲೆ ನಮಗೆ ಯಾವ ಫೈಲ್ ಬೇಡವೋ ಆ ಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ಏನಾಗ್ತದೆ ನೋಡೋಣ. ಕ್ಲಿಕ್ ಮಾಡಿದರೆ ಆ ಫೈಲ್ ಮಾತ್ರ ಸೆಲೆಕ್ಟ್ ಆಗ್ತದೆ. ಆದರೆ ನಮಗೆ ಹೀಗಾಗಬಾರ್ದು ಅಲ್ವಾ? ನಾನೀಗ ಪುನಃ ಕಂಟ್ರೋಲ್ ಎ ಒತ್ತುತ್ತೇನೆ, ಎಲ್ಲ ಸೆಲೆಕ್ಟ್ ಆಯಿತು. ಈ ಫೈಲ್ ಮಾತ್ರ ಬಿಡಬೇಕು, ನನಗೆ ಉಳಿದ ಎಲ್ಲ ಫೈಲು ಸೆಲೆಕ್ಟ್ ಆಗಬೇಕು. ಹೀಗಿದ್ದಾಗ ಕಂಟ್ರೋಲ್ ಬಟನನ್ನು ಒತ್ತಿಟ್ಟುಕೊಂಡು ಯಾವ ಫೈಲ್ ಬಿಡಬೇಕೋ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕಂಟ್ರೋಲ್ ಬಟನನ್ನು ಒತ್ತಿ ಇಟ್ಕೊಂಡೇ ಇರಬೇಕು, ಬಿಡಬಾರ್ದು. ಆಯಿತಾ? ಸೊ ಎಲ್ಲ ಫೈಲು ಸೆಲೆಕ್ಟ್ ಆಗಿವೆ, ಈ ಒಂದು ಫೈಲನ್ನು ಬಿಟ್ಟು. ಇದೊಂದು ವಿಧಾನ. ಈಗ ನಾನು ಇದನ್ನು ಕಟ್ ಮಾಡ್ಬೋದು, ಹೊರಗೆ ಹಾಕ್ಬೋದು, ಏನು ಬೇಕಾದರೂ ಮಾಡ್ಬೋದು. ಇಲ್ಲ ಅಂತಾದರೆ ಇನ್ನೊಂದು ವಿಧಾನ ಇದೆ. ಈಗ ನನಗೆ ಈ ಫೈಲ್ ಬಿಟ್ಟು ಉಳಿದಿದ್ದೆಲ್ಲ ಸೆಲೆಕ್ಟ್ ಆಗಬೇಕು ಅಂತಿದ್ದರೆ ನಾನೇನು ಮಾಡಬೇಕು? ಇದರ ಮೇಲೆ ಕ್ಲಿಕ್ ಮಾಡಬೇಕು, ಒಂದು ಸತಿ ಕ್ಲಿಕ್ ಮಾಡಬೇಕು. ಆಮೇಲೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇನ್ವರ್ಟ್ ಸೆಲೆಕ್ಷನ್ ಅಂತ ಇರ್ತದೆ. ಇನ್ವರ್ಟ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಫೈಲ್ ಬಿಟ್ಟು ಉಳಿದಿದ್ದೆಲ್ಲ ಸೆಲೆಕ್ಟ್ ಆಗ್ತದೆ. ಸರಿನಾ? ಈಗ ಇವುಗಳನ್ನು ನಾನು ಕಟ್ ಮಾಡ್ಬೋದು, ಕಾಪಿ ಮಾಡ್ಬೋದು, ಏನು ಬೇಕಾದರೂ ಮಾಡಬಹುದು. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ನಾವು ಫೋಲ್ಡರ್ಗಳನ್ನು ಮ್ಯಾನೇಜ್ ಮಾಡ್ಬೋದು, ಸಾರ್ಟ್ ಮಾಡ್ಬೋದು, ಫೈಲ್ಗಳನ್ನು ಸಾರ್ಟ್ ಮಾಡ್ಬೋದು, ಕಟ್ ಮಾಡ್ಬೋದು, ಕಾಪಿ ಮಾಡ್ಬೋದು, ಎಲ್ಲದೂ ಮಾಡ್ಬೋದು. ಇನ್ನೂ ಹಲವಾರು ಶಾರ್ಟ್ಕಟ್ಗಳಿದ್ದಾವೆ, ಅವುಗಳನ್ನೆಲ್ಲ ನೆನ್ಪಿಟ್ಕೊಳ್ಳುವ ಅಗತ್ಯ ಇಲ್ಲ. ಮುಖ್ಯವಾಗಿ ನಾವು ಯಾವುದನ್ನೆಲ್ಲ ಬಳಸ್ತೇವೆ ಅವುಗಳನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಸರಿನಾ? ಈಗ ನಾನೇನು ಹೇಳ್ಕೊಟ್ಟೆ ನೋಡಿ, ಅವುಗಳನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ. ಆಯಿತಾ?